Hello everyone, welcome to RK Study Info YouTube channel. So finally ಯಾರೆಲ್ಲ FDA ಮತ್ತು SDA ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಲ್ವಾ, ಸೊ ಒಂದು ಹ್ಯಾಪಿ ನ್ಯೂಸ್ ಇದೆ. ಏನಂತ ಹೇಳೋದಾದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ, ಆಯ್ತಾ, ನೀವು ಈ ಒಂದು ಹೆಸರನ್ನ ಕೇಳಿರ್ಬೋದು, ಬೆಂಗಳೂರು ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಹೇಳ್ತಾರೆ, BDA. ಸೊ ಈ ಒಂದು ಪ್ರಾಧಿಕಾರದಲ್ಲಿ ಖಾಲಿ ಇರುವ ಪ್ರಥಮ ದರ್ಜೆ ಸಹಾಯಕರು ಅಂದ್ರೆ ಫಸ್ಟ್ ಡಿವಿಷನಲ್ ಅಸಿಸ್ಟೆಂಟ್ ಅಂತ ಕರೀತಾರೆ, ಹಾಗೆ ಸೆಕೆಂಡ್ ಡಿವಿಷನರಿ ಅಸಿಸ್ಟೆಂಟ್ ದ್ವಿತೀಯ ದರ್ಜೆ ಸಹಾಯಕರು. ಸೊ ಈ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನೋಡ್ತಾ ಇರಬಹುದು, ಫ್ರೆಶ್ ನೋಟಿಫಿಕೇಶನ್ ಇದೆ, ಮಾರ್ಚ್ 5, 2024. ಸೊ ಈ ಡೀಟೇಲ್ ಆಗಿರುವಂತಹ ಅಧಿಸೂಚನೆಯಲ್ಲಿ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅರ್ಜಿಯನ್ನು ಹಾಕುವಂತಹ ದಿನಾಂಕ ಯಾವುದು, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳೇನು, ಲಾಸ್ಟ್ ಡೇ ಏನು, ಇವೆಲ್ಲವನ್ನ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ. ಆಸ್ಪಿರೆಂಟ್ಸ್, ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ನೇಮಕಾತಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಬಹುದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದೊಂದಾಗಿ ನಿಗಮ ಮಂಡಳಿಗಳಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತಾ ಇದ್ದಾರೆ. ಸರಿನಾ? ಸೊ ಇತ್ತೀಚೆಗೆ BMTC ಯಲ್ಲಿ ಹಾಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ರೀತಿ ಬೇರೆ ಬೇರೆ ಅಧಿಸೂಚನೆಯನ್ನು ಹೊರಡಿಸಿದ್ರಲ್ವಾ. ಸೊ ಈಗ ಏನ್ ಮಾಡಿದೆ, ಇವತ್ತು ಮಾರ್ಚ್ 5, 2024 ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಏನು ಬೆಂಗಳೂರಿನ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ BDA ಅಂತ ನಾವು ಕರಿತೇವೆ. ಸೊ ಆ ಒಂದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಖಾಲಿ ಇರುವಂತಹ FDA ಮತ್ತು SDA ಹುದ್ದೆಗಳ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೈದರಾಬಾದ್ ಕರ್ನಾಟಕ ಮತ್ತು ಸ್ಥಳೀಯ ಈ ಉಳಿಕೆ ವೃಂದ ಅಂದ್ರೆ ಯಾರಿಲ್ಲಿ ನಾನ್ HK ಅಭ್ಯರ್ಥಿಗಳಿಗೆ, ಜೊತೆಗೆ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೆ ಈ ಒಂದು ಅರ್ಜಿಯನ್ನ ಕಾಲ್ ಮಾಡಲಾಗಿದೆ. ಹಾಗೆ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳೋದಾದ್ರೆ, ಆಯ್ತಾ, ಯಾವ ರೀತಿ ಇದನ್ನ ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಹೇಳೋದಾದ್ರೆ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅಂದ್ರೆ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್, CET ಅಂತ ನಾವೇನ್ ಹೇಳ್ತೇವೆ, ಸೊ ಅದನ್ನ ಮಾಡಲಾಗುತ್ತೆ. ಸಹಜವಾಗಿ ಇದು FDA SDA ಆಗಿರೋದ್ರಿಂದ ಗ್ರೂಪ್ C ಅಲ್ಲಿ ಬರುತ್ತೆ. 2 ಪೇಪರ್ಗಳು ಇರ್ತವೆ ಇದರಲ್ಲಿ. ಸರಿನಾ? 2 ಪೇಪರ್ಗಳು ಇರ್ತವೆ. ಅದು ಯಾವ್ಯಾವ ತರ ಅಂತ ಹೇಳ್ತೇವೆ ನಿಮಗೆ. ಹಾಗೇನೆ ಬಹಳ ಮುಖ್ಯವಾಗಿ ಅಭ್ಯರ್ಥಿಗಳು ಪ್ರಾಧಿಕಾರವು ನಡೆಸುವ ಲಿಖಿತ ಪರೀಕ್ಷೆಗೆ ಹಾಜರಾಗಬೇಕಾಗುತ್ತೆ. ಸೊ ದ ಕ್ಯಾಂಡಿಡೇಟ್ ಹೂ ವಿಶ್ ಟು ಅಪ್ಲೈ ಫಾರ್ ದೀಸ್ ಪೋಸ್ಟ್ ದೇ ಹ್ಯಾವ್ ಟು ಅಂಡರ್ಗೋ ಥ್ರೂ ದ CET ಎಕ್ಸಾಮ್. CET ಎಕ್ಸಾಮ್ ತಗೋಬೇಕಾಗುತ್ತೆ. ಸೊ ಗೊತ್ತಾಯ್ತಾ? ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳನ್ನು ಹಾಕ್ಬೋದು, ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳನ್ನು ಹಾಕ್ಬೋದು. ಹಾಗೇನೆ ಈ ಒಂದು ವೆಬ್ಸೈಟ್ ನಲ್ಲಿ BDA ರಿಕ್ರೂಟ್ಮೆಂಟ್ ಅಂತ ನೀವು ಹೋಗ್ಬೇಕಾಗತ್ತೆ. ಸಪೋಸ್ ನೋಡಿ, ನಾವು ನಿಮ್ಗೆ ಲೈವ್ ಅಲ್ಲೇ ತೋರಿಸ್ತಾ ಇದ್ದೇವೆ. ಇದು ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಏನು 3 ಡಾಟ್ ಕಾಣ್ತಾ ಇದೆ, ಕ್ಲಿಕ್ ಮಾಡ್ಕೊಂಡು ಅರ್ಜಿ ಹಾಕುವಂತಹ ಅಭ್ಯರ್ಥಿಗಳು ನೇಮಕಾತಿ ಸೆಕ್ಷನ್ಗೆ ಹೋಗಿ ಇಲ್ಲಿದೆ ನೋಡಿ, ಆಯ್ತಾ, BDA ಮತ್ತು ಇತರೆ ನೇಮಕಾತಿ 2024 ಕ್ಲಿಕ್ ಮಾಡ್ಕೊಳ್ಳಿ. ಸರ್, ಇನ್ನು ಇದು ಅಪ್ಲಿಕೇಶನ್ ಲಿಂಕ್ ಆರಂಭ ಆಗಿಲ್ಲ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಲಿಂಕ್ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳೋದಾದ್ರೆ, ಸೊ ನೋಡ್ತಾ ಇರ್ಬೋದು, ವಿವರವಾಗಿರುವಂತಹ ಅಧಿಸೂಚನೆ ಯಾವಾಗ ಪ್ರಕಟ ಮಾಡ್ತಾರಂತೆ, ಇದೇ ತಿಂಗಳ ಮಾರ್ಚ್ 24ನೇ ತಾರೀಕಿಗೆ ನಿಮಗೆ ವಿವರವಾಗಿರುವ ಅಧಿಸೂಚನೆ ಅಪ್ಲೋಡ್ ಮಾಡ್ತಾರೆ. ವಿವರವಾಗಿರುವ ಅಧಿಸೂಚನೆ ಅಂದ್ರೆ ಏನು ಅಂದರೆ, ಈ FDA ಏನ್ ಕ್ವಾಲಿಫಿಕೇಶನ್ ಇರಬೇಕು, SDA ಏನ್ ಕ್ವಾಲಿಫಿಕೇಶನ್ ಇರಬೇಕು, ಆಯ್ತಾ, ಎಷ್ಟು ಎಕ್ಸಾಮ್ ಗಳನ್ನ ಬರೀಬೇಕು, ಫೀಸ್ ಎಷ್ಟಿರುತ್ತೆ, ಲಾಸ್ಟ್ ಡೇಟ್ ಏನು, ಇವೆಲ್ಲವನ್ನು ಯಾವಾಗ ತಿಳಿಸ್ತಾರಂತೆ, 24/3/2024. ಹಾಗೇನೆ ಆಸ್ಪಿರೆಂಟ್ಸ್, ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಯಾವಾಗ ನೀವು ಹಾಕ್ಬೋದು, ಅದೇ ಡೇಟಿಗೆ 24 ಮಾರ್ಚ್ ನಿಂದ ಆರಂಭ ಆಗುತ್ತೆ. ಸರಿನಾ? 1-2 ದಿನ ಆ ಕಡೆ ಹೆಚ್ಚು ಕಡಿಮೆ ಆಗುತ್ತೆ. ಬಿಕಾಸ್ ಅವ್ರು ಏನ್ ಹೇಳಿದ್ರು, ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ದು VAOದು ಪೋಸ್ಟ್ ಅಪ್ಲಿಕೇಶನ್ ಲಿಂಕ್ ಮಂಡೆಯಿಂದ ಬಿಡಬೇಕಾಗಿತ್ತು. ಅಂದ್ರೆ 4ನೇ ತಾರೀಕು ಐ ಥಿಂಕ್ ಅವತ್ತಿಂದ ಬಿಡಬೇಕಾಗಿತ್ತು. ಬಟ್ ಬಿಟ್ಟಿಲ್ಲ ಇನ್ನು. ಸೊ ಸರಿನಾ? ಬಟ್ 24 ಅಂತಾನೆ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಒಂದ್ಸಲ ವೆಬ್ಸೈಟ್ಗೆ ಭೇಟಿ ಕೊಡಿ. ಓಕೆ. ಹಾಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂತಹ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳೋದಾದ್ರೆ, ಏಪ್ರಿಲ್ 23ರವರೆಗೆ ನಿಮಗೆ ಅರ್ಜಿ ಹಾಕೋದಿಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ಯಾವುದೇ ರೀತಿ ಗಡಿಬಿಡಿಗಳು ಇಲ್ಲದೇನೆ ಆರಾಮಾಗಿ 1 ತಿಂಗಳಲ್ಲಿ ನೀವು ಅರ್ಜಿಯನ್ನ ಹಾಕ್ಬಹುದು. ಆನ್ಲೈನ್ ಮುಖಾಂತರ ಶುಲ್ಕವನ್ನು ಪಾವತಿ ಮಾಡಿ ಕೊನೆಯ ದಿನಾಂಕ ಯಾವಾಗ ಇರುತ್ತೆ, ಲಾಸ್ಟ್ ಡೇ ಆಫ್ ದ ಪೇಮೆಂಟ್ ಯಾವಾಗ, 25 ಏಪ್ರಿಲ್ 2024. ಓಕೆ, ಈಗ ನೋಡೋಣ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಹೇಳಿ. ಸೊ ಯಾರ್ಯಾರು RPC ಅಭ್ಯರ್ಥಿಗಳಿದ್ದೀರಾ, ಯಾರ್ಯಾರು ಈ ಒಂದು ರೆಸಿಡ್ಯೂಯಲ್ ಪೇರೆಂಟ್ ಕ್ಯಾಡರ್ ಅಂತ ಹೇಳ್ತಾರೆ, ಅಂದ್ರೆ ನಾನ್ HK ಅಭ್ಯರ್ಥಿಗಳಿಗೆ 18 ಪೋಸ್ಟ್ಗಳು ಇದಾವೆ. 18 ಪೋಸ್ಟ್ಗಳು ಇದಾವೆ ಇಲ್ಲಿ BDAದಲ್ಲಿ. ಹಾಗೆ 7 ಪೋಸ್ಟ್ಗಳು ಯಾವುದು, ಈ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟು ಪೋಸ್ಟ್ಗಳಿದಾವೆ ಈ ಒಂದು FDA SDAಗಳು ಸೇರಿ ಈ 25 ಪೋಸ್ಟ್ಗಳು ಇದಾವೆ. ಸರಿನಾ? 25 ಪೋಸ್ಟ್ಗಳು ಇದಾವೆ. ಓಕೆ. ಹಾಗೆಯೇ ಶೈಕ್ಷಣಿಕ ವಿದ್ಯಾರ್ಹತೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್, ಸ್ಯಾಲರಿ ಎಷ್ಟಿರುತ್ತೆ, ಅಭ್ಯರ್ಥಿಗಳ
ಅರ್ಹತೆ ವಿವರ ಅಂದ್ರೆ ಏನೇನು ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳು ನಿಮ್ಗೆ ಇರಬೇಕಾಗತ್ತೆ, ವಯೋಮಿತಿ ಏಜ್ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿ, ಆಯ್ಕೆಯ ಪ್ರಕ್ರಿಯೆ, ನೇಮಕಾತಿ ವಿವರ, ಹಾಗೆ ರಿಸರ್ವೇಶನ್ ವೈಸ್ ಎಷ್ಟೆಷ್ಟು ಹುದ್ದೆಗಳಿದಾವೆ, ಇವೆಲ್ಲವುದರ ಮಾಹಿತಿ ನಿಮಗೆ ಯಾವಾಗ ಸಿಗುತ್ತೆ? ಈ 24/3/2024 ನೋಡಿ ವಿವರವಾಗಿ ಅವಾಗೆ ನಿಮಗೆ ಸಿಗುತ್ತೆ. ಸರಿನಾ? ಹಾಗೇನೆ ಇಲ್ಲಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗೇನೆ ಬಹಳ ಮುಖ್ಯವಾಗಿ ಪ್ರತಿ ಸಲ ಏನ್ ಮಾಡ್ತಾರೆ, FDA ಮತ್ತು SDA ಹುದ್ದೆಗಳಿಗೆ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ FDA SDA ಖಾಲಿ ಇರಲಿ ಹುದ್ದೆಗಳಿಗೆ, FDA ಹುದ್ದೆಗೆ ಡಿಗ್ರಿ ಇರುತ್ತೆ ನೋಡಿ. ಯಾರ್ಯಾರ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ ಸೊ ಅಂತಹ ಅಭ್ಯರ್ಥಿಗಳು ಏನ್ ಮಾಡಬಹುದು, ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಹಾಕ್ಬಹುದು. ಯಾವುದಕ್ಕೆ? FDA ಗೆ ಮಾತ್ರ. ಹಾಗೆ ಯಾರ್ಯಾರ್ದು PUC ಆಗಿದೆ ನೀವೇನ್ ಮಾಡಬಹುದು, ಈ SDA ಹುದ್ದೆಗಳಿಗೆ ಅರ್ಜಿಯನ್ನ ಹಾಕ್ಬಹುದು. PUC ಅಥವಾ 12ನೇ ತರಗತಿ ಅಂತ ನಾವೇನ್ ಹೇಳ್ತೇವೆ, ಸೊ ಆ ಒಂದು PUC ಸೆಕೆಂಡ್ ಇಯರ್ ಓದಿದ ಅಭ್ಯರ್ಥಿ, ಪಾಸ್ ಆದಂತ ಅಭ್ಯರ್ಥಿ ಅಥವಾ ಈ ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳು FDA ಗೆ ಹಾಕಿದ್ರೆ, ಯಾರ್ಯಾರ್ದು PUC ಇರುತ್ತೆ ಸೊ ದ್ವಿತೀಯ ದರ್ಜೆ ಸಹಾಯಕರ ಒಂದು ಹುದ್ದೆಗೆ ಅರ್ಜಿಯನ್ನ ಹಾಕ್ಬಹುದು. ಸರ್ ಎರಡಕ್ಕೂ ಅಪ್ಲೈ ಮಾಡಬಹುದಾ ಅಂತ ಕೇಳೋದಾದ್ರೆ, ಈಗ ಡಿಗ್ರಿ ಆಗಿರುತ್ತೆ, ಡಬಲ್ ಡಿಗ್ರಿ ಆಗಿರುತ್ತೆ, PUC ಎಲ್ಲ ಓದಿರ್ತಾರೆ, ಸರ್ ನಾವು SDA ಗೆ ಹಾಕ್ಬಹುದು ಅಂದ್ರೆ ಅಫ್ಕೋರ್ಸ್ ನೀವು ಹಾಕ್ಬಹುದು. ಬಟ್ ಐ ಥಿಂಕ್ ಎಕ್ಸಾಮಿನೇಷನ್ ಫೀಸ್ ಏನಿರುತ್ತೆ ಬೇರೆ ಬೇರೆ ಇರುತ್ತೆ. ಸರಿನಾ? ಹಾಗೆಯೇ ನೋಡಿ, ಪ್ರತಿ ವರ್ಷ KPSC ಆಗಿರ್ಬೋದು, KEA ದವರು ಆಗಿರ್ಬೋದು, ಏನು ಈ ಒಂದು FDA SDA ಗಳನ್ನ ನಡೆಸ್ತಾರಲ್ವಾ ಎಕ್ಸಾಮ್, ಅದಕ್ಕೆ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದಾಗ 2 ಪೇಪರ್ಗಳು ಇರ್ತವೆ. ಯಾಕಂದ್ರೆ ಇವೆಲ್ಲ ಗ್ರೂಪ್ ಸಿ ಪೇಪರ್ಗಳು, ಗ್ರೂಪ್ ಸಿ ವೃಂದದ ಹುದ್ದೆಗಳಾಗಿರೋದ್ರಿಂದ ಸೊ 2 ಪೇಪರ್ಗಳನ್ನ ನೀವು ಬರೀಬೇಕಾಗುತ್ತೆ. ಮೊಟ್ಟ ಮೊದಲ ಪೇಪರ್ ಯಾವ್ದಿರುತ್ತೆ? GK ಪೇಪರ್ ಅಂತ ಹೇಳ್ತಾರೆ. ಸರಿನಾ? GK ಪೇಪರ್ ಇರುತ್ತೆ, ಅದರಲ್ಲಿ GK ಟೋಟಲ್ ಆಗಿ ನೀವು ಓದ್ಕೋಬೇಕಾಗುತ್ತೆ. ಅಂಡ್ ಇನ್ನೊಂದು ಪೇಪರ್ ಯಾವುದು? ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಕಮ್ಯುನಿಕೇಶನ್ ಅಲ್ಲಿ ಕನ್ನಡವನ್ನ ಕೇಳಲಾಗುತ್ತೆ, ಇಂಗ್ಲಿಷ್ ಅನ್ನು ಕೇಳಲಾಗುತ್ತೆ, ಹಾಗೆ ಕಂಪ್ಯೂಟರ್ನ ಕೇಳಲಾಗುತ್ತೆ. ಸರಿನಾ? 12 ಮಾರ್ಕ್ಸ್ಗೆ. ಸೊ 2 ಪೇಪರ್ಗಳನ್ನು ನೀವು ಬರೀಬೇಕಾಗುತ್ತೆ. ಅದು ಡೀಟೇಲ್ ಆಗಿ ಬಿಟ್ಟಾಗ ಖಂಡಿತವಾಗಿಯೂ ನಿಮಗೆ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳ್ತಾ, ಸೊ ಯಾರ್ಯಾರು ಈ ಹುದ್ದೆಗೆ ವೇಟ್ ಮಾಡ್ತಾ ಇದ್ರಿ, ಸೊ ನಿಮ್ಮ ತಯಾರಿಯನ್ನ ಆರಂಭಿಸಿ ಆಸ್ಪಿರೆಂಟ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಇದು ತುಂಬಾ ಡೀಟೇಲ್ ಆಗಿದೆ. ನಿಮಗೆ ಬೇಕು ಅನ್ನೋದಾಗಿದ್ರೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ, ಕ್ಲಿಕ್ ಮಾಡ್ಕೊಂಡು. ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಹಾಕಿರ್ತೇವೆ. ಕ್ಲಿಕ್ ಮಾಡ್ಕೊಂಡು ಈ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ PDF ನ ಪಡಿಬಹುದು ಅಂತ ಹೇಳ್ತಾ, ಹಾಗೇನೆ ಈ ಒಂದು ಕನ್ನಡಗೆ ಸಂಬಂಧಪಟ್ಟಂಗೆ, ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ನಮ್ಮ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ನಿಮಗೆ ಡೈಲಿ ಕ್ಲಾಸಸ್ಗಳು ಇರ್ತವೆ. ಸೊ ಹಾಗಾಗಿ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ಡೀಟೇಲ್ ಆಗಿರುವಂತಹ ಅಧಿಸೂಚನೆ ಒಂದ್ ವೇಳೆ ಸರ್ಕಾರದ ಕಡೆಯಿಂದ, KEA ಕಡೆಯಿಂದ ಬಿಟ್ಟಿದ್ದೇ ಆಗಿತ್ತಂದ್ರೆ ಖಂಡಿತವಾಗಿಯೂ ನಿಮಗೆ ಇನ್ನೊಮ್ಮೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ತೀವಿ ಅಂತ ಹೇಳ್ತಾ, ಈ ರೀತಿ ಅನೇಕ ಅಪ್ಡೇಟ್ ನ ಪಡೆಯೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ಅಪ್ಡೇಟ್ ಗಳಿಗೋಸ್ಕರ ನಮ್ಮ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.